ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪ್ಲಾನ್ ಏನಂತಂದ್ರೆ, ನಮ್ಮ ಒಬ್ಬರು ಸಬ್ಸ್ಕ್ರೈಬರ್ 19/50 ಫೀಟ್ ಈಸ್ಟ್ ಫೇಸಿಂಗ್ ಹೌಸ್ ಪ್ಲಾನ್ ಹಾಕೊಡ್ರಿ ಸರ್ ಅಂತಂದು ಕೇಳಿದ್ರೆ, ಸೊ ಆ ಸರಿಗೋಸ್ಕರ ಇವತ್ತು ನಾನು 19 ಫೀಟ್ ಅಗಲ 50 ಫೀಟ್ ಉದ್ದ ಈಸ್ಟ್ ಫೇಸಿಂಗ್ ಹೌಸ್ ಪ್ಲಾನ್ ಮಾಡೀನಿ. ಇವತ್ತು ನಾವು ಹೊಸ ಕಾರ್ ತೊಗೊಂಡಿವಿ. ಸೊ ನಾನು ಯಾವ ಕಾರ್ ಏನೇನದು ವಿಡಿಯೋ ಎಂಡೊಳಗೆ ತೋರಿಸ್ತೀನಿ. ಅಲ್ಲಿ ತನಕ ಎಲ್ಲರೂ ಪ್ಲಾನ್ ವಾಚ್ ಮಾಡೋಣ. ಲೆಟ್ಸ್ ಗೆಟ್ ಇನ್ ಟು ದ ಪ್ಲಾನ್. ಇವತ್ತು ನಮ್ಮ ವ್ಯೂವರ್ ಒಬ್ರು 19/50 ಪ್ಲಾನ್ ಹಾಕಿ ತೋರಿಸ್ರಿ ಸರ್ ಅಂತ ಕೇಳಿದ್ರು. ಸೊ ಅವ್ರಿಗೋಸ್ಕರ ಇದನ್ನ ನಾನು ಪ್ಲಾನ್ ಮಾಡಿರ್ತೀನಿ. ಈಸ್ಟ್ ಫೇಸಿಂಗ್ ಕೇಳಿದ್ರು ಅವರು. ನಾವಿಲ್ಲಿ ಜಾಗ ಬರೀ 19 ಫೀಟ್ ನಮ್ಗೆ ಅಗಲಕ್ಕೆ ಸಿಗುತ್ತೆ, 50 ಫೀಟ್ ನಮ್ಗೆ ಉದ್ದಕ್ಕೆ ಸಿಗುತ್ತೆ. ಸೊ ನಾನು ಜಾಗ ತಕ್ಕಂಗೆ ಇಲ್ಲೇ ಪ್ಲಾನ್ ಅನ್ನ ಮಾಡಿರ್ತೀನಿ. ಇದನ್ನ ನಾನು ಜೂಮ್ ಇನ್ ಮಾಡತ್ತೀನಿ. ಸೊ 1 by 1 ನಾವು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡೋಣ. ನೀವು ನೋಡ್ಬೋದು ಇಲ್ಲೇ ನಮ್ದು ಅಗಲ 19 ಫೀಟ್ ಐತಿ. ಅದ್ರೊಳಗೆ ನಾವು ಬಿಲ್ಟಪ್ ಎಷ್ಟು ತೊಗೊಂಡಿವಪ್ಪ ಅಂದ್ರೆ 16 ಫೀಟ್ 3 ಇಂಚ್ ನಾವು ಬಿಲ್ಟಪ್ ತೊಗೊಂಡಿರ್ತೀವಿ. ನಮ್ಗೆ ಯಾಕೆ ಅದು ಹೆಂಗೆ ತೊಗೊಂಡಿರ್ತೀವಿ ಅನ್ನೋದು ನಾನು ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲೇ ಉದ್ದಕ್ಕೆ 50 ಫೀಟ್ ಇದ್ದಲ್ಲೇ 41 ಫೀಟ್ 6 ಇಂಚ್ ನಾವು ಇಲ್ಲೇ ಬಿಲ್ಟಪ್ ಏರಿಯಾದಾಗ ತೊಗೊಂಡಿರ್ತೀವಿ. ನೆಕ್ಸ್ಟ್ ನಾವು ಇಲ್ಲಿ ನೋಡೋದಾದ್ರೆ ನಮ್ದು ಈಸ್ಟ್ ಸೈಡ್ ಇಂದ ನಾವು ರೋಡ್ ಒಳಗಿಂದ ಇಲ್ಲಿ ಎಂಟ್ರೆನ್ಸ್ ಕಡೆ ಬರ್ತೀವಿ. ಎಂಟ್ರೆನ್ಸ್ ಕಡೆಯಿಂದ ಮೇನ್ ಗೇಟ್ ಇಂದ ಒಳಗಡೆ ಬಂದ ತಕ್ಷಣ ನಮ್ಗೆ ಇಲ್ಲೊಂದು 6x6 ನಮ್ಗೆ ಪಾರ್ಕಿಂಗ್ ಸಿಗುತ್ತೆ. 6 ಫೀಟ್ 6 ಇಂಚ್ ಬೈ 6 ಫೀಟ್ ಅಂದ್ರೆ ನಮ್ಗೆ ಅಗಲಕ್ಕೆ 6 ಫೀಟ್ 6 ಇಂಚು, ಉದ್ದಕ್ಕೆ 6 ಫೀಟ್ ನಮ್ಗೆ ಇಲ್ಲೊಂದು ಸ್ಮಾಲ್ ಪಾರ್ಕಿಂಗ್ ಐತಿ. ನೆಕ್ಸ್ಟ್ ನಾವಿಲ್ಲೇ ಸ್ಟೇರ್ ಕೇಸ್ ಕೂಡ ಪ್ರೊವೈಡ್ ಮಾಡಿರ್ತೀವಿ. ಇದು ಸ್ಟೇರ್ ಕೇಸ್ ನಾವು ಕ್ಲಾಕ್ ವೈಸ್ ಡೈರೆಕ್ಷನ್ ಇಂದ ಮೇಲ್ಗಡೆ ಟೆರೆಸ್ಗೆ ಹೋಗ್ತೀವಿ. ವಾಸ್ತು ಪ್ರಕಾರ ಕರೆಕ್ಟ್ ಆಗಿರ್ತೈತಿ. ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗೆ ನಾವು ರೊಟೇಷನ್ ಆದ್ರೆ ನೆಕ್ಸ್ಟ್ ಇಳಿದು ಬರಬೇಕಾರೆ ನಾವು ಯಾವ ಕಡೆ ಫೇಸ್ ಮಾಡಿ ಇಳಿಬೇಕಂತಂದ್ರೆ ಐದರ್ ನಾರ್ತ್ ಸೈಡ್ ಫೇಸ್ ಮಾಡಬೇಕು, ಇಲ್ಲ ಈಸ್ಟ್ ಸೈಡ್ ಫೇಸ್ ಮಾಡಬೇಕು ವಾಸ್ತು ಪ್ರಕಾರ. ಸೊ ಇಲ್ಲಿ ನೋಡಬಹುದು ನೀವು ನಾರ್ತ್ ಸೈಡ್ ನಾವು ಫೇಸ್ ಮಾಡಿ ಇಳಿಯತ್ತಿರ್ತೀವಿ. ನೆಕ್ಸ್ಟ್ ಅದೇ ರೀತಿ ನಾವು ಸ್ಟೇರ್ ಕೇಸ್ ಸೈಜ್ ನೋಡೋದಾದ್ರೆ ನಾವು ಇಲ್ಲೇ 6 ಫೀಟ್ ಸ್ಟೇರ್ ಕೇಸಿಗೆ ನಾವು ಇಲ್ಲೇ ಜಾಗ ಕೊಟ್ಟಿರ್ತೀವಿ. 3 ಫೀಟ್ ಲ್ಯಾಂಡಿಂಗ್ ಇರ್ತೈತಿ ನಮ್ದು. ಸೊ ನಿಮಗಿದು ಸ್ಟೇರ್ ಕೇಸ್ ಬಹಳ ಸ್ಪೇಷಿಯಸ್ ಆಗಿ ಇರ್ತೈತಿ. ನಾವು ಈ ಕಡೆಯಿಂದನೂ 3 ಫೀಟ್ ನಮ್ಗೆ ಹತ್ತುವಾಗ ಈ ಕಡೆ ಇರುತ್ತೆ. ನೆಕ್ಸ್ಟ್ ಇಲ್ಲಿ ರೊಟೇಷನ್ ಆಗಿ ಮೇಲೆ ಹೊರಗಡೆ ಹತ್ತುವಾಗ 3 ಫೀಟ್ ನಾವು ಇಲ್ಲಿ ಜಾಗ ಕೊಟ್ಟಿರ್ತೀವಿ. ಸೊ ಇಲ್ಲಿ ಆರಾಮಾಗಿ ನಾವು ಹತ್ತೋದು ಇಳಿಯೋದು ಮಾಡಬಹುದು. ನೆಕ್ಸ್ಟ್ ನಾವಿಲ್ಲೇ ಪಾರ್ಕಿಂಗ್ ಇಂದ ಒಳಗಡೆ ಹೋದ್ರೆ ನಮ್ದು ಇಲ್ಲೊಂದು ಸಿಟ್ಔಟ್ ಬರ್ತೈತಿ. ಸಿಟ್ಔಟ್ ಎಷ್ಟೈತಿ ಅಂದ್ರೆ 4 ಫೀಟ್ ಅಗಲ ಐತಿ, 5 ಫೀಟ್ 3 ಇಂಚ್ ನಮ್ದು ಇಲ್ಲಿಂದ ಇಲ್ಲಿಗೆ ಉದ್ದ ಐತಿ. ಇವೆರಡು ನಮ್ಗೆ ಏನದಾವಲ್ಲ ಸ್ಟೆಪ್ಸ್. ನೆಕ್ಸ್ಟ್ ನಾವಿಲ್ಲ ಸಿಟ್ಔಟ್ ಇಂದ ಸ್ವಲ್ಪ ಮುಂದ್ಗಡೆ ಒಳಗೆ ಬಂದ್ರೆ ನಮ್ದು ಇಲ್ಲಿ ಮೇನ್ ಡೋರ್ ಐತಿ. ಸೊ ಇದು ನಮ್ದು MD ಅಂದ್ರೆ ಮೇನ್ ಡೋರ್. ಇಲ್ಲಿಂದ ಒಳಗಡೆ ಬಂದ್ರೆ ನಮ್ಗೆ ಒಂದು ಸ್ಪೇಷಿಯಸ್ ಲಿವಿಂಗ್ ರೂಮ್ ಇಲ್ಲೇ ಸಿಗ್ತೈತಿ. 15 ಫೀಟ್ 6 ಇಂಚ್ ನಮ್ಗೆ ಇಲ್ಲಿ ಅಗಲಕ್ಕೆ ಐತಿ, 10 ಫೀಟ್ ನಮ್ಗೆ ಇಲ್ಲೇ ಉದ್ದಕ್ಕೆ ಐತಿ. ನೆಕ್ಸ್ಟ್ ನೀವು ಇಲ್ಲಿ ನೋಡೋದಾದ್ರೆ ಸೌತ್ ಈಸ್ಟ್ ಕಾರ್ನರ್ ಒಳಗೆ ನಮ್ದು ಕಿಚನ್ ಐತಿ. ಜೂಮ್ ಇನ್ ಮಾಡತ್ತೀನಿ. ಇದು ನಮ್ದು ಸೌತ್ ಈಸ್ಟ್ ಕಾರ್ನರ್ ಒಳಗೆ ಅಂದ್ರೆ ಆಗ್ನೇಯ ದಿಕ್ಕೊಳಗೆ ಕಿಚನ್ ಐತಿ. ನೀವು ಕಿಚನ್ ಸೈಜ್ ನೋಡಬಹುದು. 7 ಫೀಟ್ 3 ಇಂಚ್ ನಮ್ಗೆ ಅಗಲಕ್ಕೆ ಐತಿ, 7 ಫೀಟ್ ನಮ್ದು ಉದ್ದಕ್ಕೆ ಸಿಗುತ್ತಿಲ್ಲ. ನೆಕ್ಸ್ಟ್ ಇಲ್ಲಿ ಒಂದು ಪೂಜಾ ರೂಮ್ ಕೂಡ ನಾವು ಪ್ರೊವೈಡ್ ಮಾಡಿರ್ತೀವಿ. ಅದ್ರ ಸೈಜ್ 3 ಫೀಟ್ ಅಗಲ ಇರ್ತೈತಿ, 4 ಫೀಟ್ 9 ಇಂಚ್ ನಮ್ಗೆ ಉದ್ದ ಇರ್ತೈತಿ. ನೆಕ್ಸ್ಟ್ ನಾವು ಇಲ್ಲೇ ನೋಡೋದಾದ್ರೆ ಹಾಲ್ ಇಂದ ನಾವು ಇಲ್ಲೇ ಬೆಡ್ರೂಮ್ಗೆ ಹೋಗಕ್ಕೆ ಒಂದು ಸ್ಮಾಲ್ ಪ್ಯಾಸೇಜ್ ಬಿಟ್ಟಿರ್ತೀವಿ. ಪ್ಯಾಸೇಜ್ ಸೈಜ್ ನೋಡೋದಾದ್ರೆ 4 ಫೀಟ್ ನಮ್ಗೆ ಇಲ್ಲೇ ಸಿಗುತ್ತೆ ಜಾಗ. ಇಲ್ಲಿಂದ ನಾವು ಒಳಗೆ ಹೋದ್ರೆ ಸೌತ್ ವೆಸ್ಟ್ ಕಾರ್ನರ್ ಒಳಗೆ ನಾವು ಒಂದು ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಪ್ರೊವೈಡ್ ಮಾಡಿರ್ತೀವಿ. ಮಾಸ್ಟರ್ ಬೆಡ್ರೂಮ್ ಸೈಜ್ ಎಷ್ಟೈತೆ ಅಂದ್ರೆ 11 ಫೀಟ್ ಬೈ 9 ಫೀಟ್ 6 ಇಂಚ್ ನಮ್ಗೆ ಇಲ್ಲಿ ಸಿಗ್ತೈತಿ. ನಮ್ಗೆ ಇಲ್ಲೇ ಅಗಲಕ್ಕೆ 11 ಫೀಟ್, ಉದ್ದಕ್ಕೆ 9 ಫೀಟ್ ಸಿಗ್ತೈತಿ. ಮಾಸ್ಟರ್ ಬೆಡ್ರೂಮ್ಗೆ ನಾವು ಇಲ್ಲೊಂದು ಅಟ್ಯಾಚ್ ಟಾಯ್ಲೆಟ್ ಪ್ರೊವೈಡ್ ಮಾಡಿರ್ತೀವಿ. ಇದ್ರ ಸೈಜ್ ಎಷ್ಟೈತೆ ಅಂದ್ರೆ 4 ಫೀಟ್ ನಮ್ಗೆ ಅಗಲಕ್ಕೆ ಸಿಗುತ್ತೆ, 9 ಫೀಟ್ 6 ಇಂಚ್ ನಮ್ಗೆ ಇಲ್ಲೇ ಉದ್ದಕ್ಕೆ ಸಿಗುತ್ತೆ. ಇದನ್ನ ಬೇಕಂದ್ರೆ ನಾವು ಹೊರಗೂ ಕೂಡ ಪ್ರೊವೈಡ್ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲೇ ನಾವು ಮಾಸ್ಟರ್ ಬೆಡ್ರೂಮ್ ಇಂದ ಹೊರಗೆ ಬಂದ್ರೆ ನಾವು ಇಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಮತ್ತು ಬಾತ್ ಅನ್ನ ಪ್ರೊವೈಡ್ ಮಾಡಿರ್ತೀವಿ. ಇದ್ರ ಸೈಜ್ ನಮ್ಗೆ 7.5 ಫೀಟ್ ಅಗಲಕ್ಕೆ ಸಿಗುತ್ತೆ, 3.5 ಫೀಟ್ ಉದ್ದಕ್ಕೆ ಸಿಗುತ್ತೆ. ಅದೇ ರೀತಿ ನಾವು ಇಲ್ಲೊಂದು ನೆಕ್ಸ್ಟ್ ಗೆಸ್ಟ್ ರೂಮ್ ಕೂಡ ಪ್ರೊವೈಡ್ ಮಾಡಿರ್ತೀವಿ. ಗೆಸ್ಟ್ ರೂಮ್ ಸೈಜ್ ನಮ್ಗೆ 11 ಫೀಟ್ ಇಲ್ಲೇ ಅಗಲಕ್ಕೆ ಸಿಗುತ್ತೆ, 8 ಫೀಟ್ ನಮ್ಗೆ ಉದ್ದಕ್ಕೆ ಸಿಗುತ್ತೆ. ಸೊ ಇದು ಕೂಡ ನಮ್ಗೊಂದು ಮೀಡಿಯಂ ಸೈಜ್ ಬೆಡ್ರೂಮ್ ಆಗಿರುತ್ತೆ. ಇದು ಕೂಡ ನಮ್ಗೆ ಸಾಕಷ್ಟು ಇಲ್ಲೇ ಜಾಗ ಇರುತ್ತೆ. ನೆಕ್ಸ್ಟ್ ನಾವು ಇದ್ರದ್ದು ವಿಂಡೋ ಮತ್ತು ಡೋರ್ಸ್ ನೋಡೋದಾದ್ರೆ ಯಾವಾಗಲೂ ನಾವು ವಸ್ತು ಪ್ರಕಾರ ವಿಂಡೋ ಕೌಂಟ್ ಮತ್ತು ಡೋರ್ ಕೌಂಟ್ ಇವನ್ ನಂಬರ್ ಒಳಗೆ ಇರಬೇಕು. ಅಂದ್ರೆ ಸರಿ ಸಂಖ್ಯೆ ಒಳಗೆ 2, 4, 6 ಈ ರೀತಿ ಇರಬೇಕು. ಸೊ ನಾವೀಗ ಕೌಂಟ್ ಮಾಡೋದಾದ್ರೆ ಫಸ್ಟ್ ನಾವು ಡೋರ್ಸ್ ಕೌಂಟ್ ಮಾಡೋದಾದ್ರೆ 1 ಮೇನ್ ಡೋರ್, 2 ಪೂಜಾ ರೂಮ್ ಡೋರ್, 3 ಈ ಬೆಡ್ರೂಮ್ ಡೋರ್, 4 ಮಾಸ್ಟರ್ ಬೆಡ್ರೂಮ್ ಡೋರ್, 5 ಇಲ್ಲಿ ಟಾಯ್ಲೆಟ್ ಡೋರ್, ಇದೊಂದು 6. ಸೊ ನಮ್ದು ಇಲ್ಲೇ ಇವನ್ ನಂಬರ್ ಆಗಿ ಡೋರ್ಸ್ ಅದಾವು. ಸೊ ಇದು ಕೂಡ ವಸ್ತು ಪ್ರಕಾರ ಕರೆಕ್ಟ್ ಆಗಿ ಐತಿ. ನೆಕ್ಸ್ಟ್ ನಾವಿನ್ನ ವಿಂಡೋಸ್ ಕೌಂಟ್ ನೋಡೋದಾದ್ರೆ ಕಿಚನ್ಗೆ 2 ವಿಂಡೋ, ಹಾಲಿಗೆ ಒಂದು 3, ಬೆಡ್ರೂಮ್ 4, ಈ ಬೆಡ್ರೂಮ್ 5, ನೆಕ್ಸ್ಟ್ ಈ ಬೆಡ್ರೂಮ್ 6. ಸೊ ಟೋಟಲ್ 6 ವಿಂಡೋ ನಮಗೆ ಸಿಗ್ತಾವು. ಇಲ್ಲೊಂದು ವೆಂಟಿಲೇಷನ್, ಇಲ್ಲೊಂದು ವೆಂಟಿಲೇಷನ್, 2 ವೆಂಟಿಲೇಷನ್ ಸಿಗ್ತಾವೆ. ಸೊ ಟೋಟಲ್ ನಮ್ದು ಎಷ್ಟದಾವ ಅಂದ್ರೆ 8 ವಿಂಡೋ ನಮ್ಗೆ ಇಲ್ಲೇ ಸಿಕ್ಕಂಗ ಆಗ್ತಾವು. ಸೊ ಇದು ಕೂಡ ನಮ್ದು ಸರಿ ಸಂಖ್ಯೆ ಒಳಗೆ ಐತಿ. ಸೊ ಅದು ವಾಸ್ತು ಪ್ರಕಾರ ಕರೆಕ್ಟ್ ಆಗಿ ಐತಿ. ನೆಕ್ಸ್ಟ್ ನಾವಿನ್ನ ಸೆಟ್ ಬ್ಯಾಕ್ ಬಗ್ಗೆ ನೋಡೋದಾದ್ರೆ ನಾವಿಲ್ಲೇ
ಸೌತ್ ಸೈಡ್ ಎಷ್ಟು ಸೆಟ್ ಬ್ಯಾಕ್ ಬಿಟ್ಟಿವಿ ಅಂದ್ರೆ 1.5 ಫೀಟ್ ನಾವಿಲ್ಲೇ ಸೆಟ್ ಬ್ಯಾಕ್ ಬಿಟ್ಟಿರ್ತೀವಿ. ಸೊ ಅದಕ್ಕೆ ನಾವು ಇಲ್ಲಿ ಏನು ಮಾಡಿವಿ ಅಂದ್ರೆ ವಿಂಡೋನ ಪ್ಲೇಸ್ ಮಾಡ್ಕೊಂಡಿವಿ. ಅಗೇನ್ ನಾವು ಇಲ್ಲೇ ವೆಸ್ಟ್ ಸೈಡ್ ಕೂಡ 1.5 ಫೀಟ್ ಬಿಟ್ಟಿರ್ತೀವಿ. ಸೊ ಅದಕ್ಕೂ ಇಲ್ಲೇ ನಾವು ವಿಂಡೋನ ಪ್ಲೇಸ್ ಮಾಡಿರ್ತೀವಿ. ನೀವು ಇಲ್ಲಿ ನೋಡಬಹುದು ನಾರ್ತ್ ಸೈಡ್ ನಾವು ಯಾವುದೇ ರೀತಿಯಾದಂಥ ವಿಂಡೋನ ಪ್ರೊವೈಡ್ ಮಾಡಿರಂಗಿಲ್ಲ. ಅದು ಯಾಕೆ ಅಂತಂದ್ರೆ ಇಲ್ಲೇ ನಾವು ಯಾವುದೇ ರೀತಿಯಾದಂಥ ಸೆಟ್ ಬ್ಯಾಕ್ ಬಿಟ್ಟಿರಂಗಿಲ್ಲ. ನಮ್ದು ಏನು ಕಂಪೌಂಡ್ ಏನು ಬರ್ತೈತಲ್ಲ ಅದಕ್ಕೆ ಹಚ್ಕೊಂಡು ನಾವು ಮನಿ ವಾಲನ್ನು ಇಲ್ಲೇ ಕೊಟ್ಟಿರ್ತೀವಿ. ನೀವು ನೋಡ್ಬೋದು ಇಲ್ಲೇ ಬ್ಲೂ ಕಲರ್ ಲೈನ್ ಏನು ಕಾಂಪೌಂಡ್ ಕಾಣುತ್ತಲ್ಲ ಇದು 6 ಇಂಚ್ ನಿಮ್ದು ಕಾಂಪೌಂಡ್ ಆಗಿರುತ್ತೆ. ನೆಕ್ಸ್ಟ್ ನೀವು ಈ ಕಡೆ ನೋಡ್ಬೋದು ಇಲ್ಲೇ 9 ಇಂಚ್ ವಾಲ್ ನಾವು ಬ್ಲ್ಯಾಕ್ ಕಲರ್ ಇಲ್ಲೇ ಈ ಕಡೆ ನಾವು ಮನಿ ವಾಲ್ ಬಂದಿರೋದ್ರಿಂದ 9 ಇಂಚದ್ದು ಮಾಡ್ಕೊಂಡಿರ್ತೀವಿ. ಸೊ ಇದು ಕಂಪ್ಲೀಟ್ ಆಗಿ ನಮ್ಮ ವ್ಯೂವರ್ ಒಬ್ರು ಕೇಳಿದ್ರು ಈ ಸೈಜಿನ ಪ್ಲಾನ್ ಹಾಕೊಡ್ರಿ ಅಂತಂದು ನಾ ಇದನ್ನ ಅವ್ರಿಗೋಸ್ಕರ ಹಾಕಿರ್ತೀನಿ. ಸೊ ಇದೇ ರೀತಿ ನಿಮ್ಗೆ ಏನಾರ ಪ್ಲಾನ್ಸ್ ಬೇಕಾಗಿದ್ರೆ ಅವ್ರಿಗೆ ನಿಮ್ಗೆ ಸೈಜಸ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿರಿ. ನಾನು ಆದಷ್ಟು ಅದನ್ನು ಪ್ಲ್ಯಾನ್ ಹಾಕಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು. ದಿಸ್ ಇಸ್ ಇಟ್ ಫಾರ್ ಟುಡೇ. ಎಲ್ಲರಿಗೂ ಶುಭ ದಿನ. ಟೇಕ್ ಕೇರ್. ಸೊ ಇವತ್ತಿನ ಪ್ಲ್ಯಾನ್ ಇದಾಗಿತ್ತು. ಇದೇ ರೀತಿ ಡೈಲಿ ಒಂದೊಂದು ಹೊಸ ಪ್ಲ್ಯಾನ್ಸ್ ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ಬೆಳಿಗ್ಗೆ ಹೇಳ್ದಂಗೆ ನಾವು ಇವತ್ತು ಕಾರ್ ತೊಗೊಂಡು ಬಂದ್ವಿ. ಯಾವ ಕಾರ್ ಅಂದರೆ ಸ್ವಿಫ್ಟ್ ಕಾರ್ನ ನಾವು ಇವತ್ತು ಪರ್ಚೇಸ್ ಮಾಡೀವಿ. ಸೊ ನೀವೆಲ್ಲ ಅದನ್ನು ನೋಡ್ಬೋದು ಇಲ್ಲೇ. ಇದು ನಮ್ಮ ಹೊಸ ಕಾರ್ ಆಗಿರುತ್ತೆ. ಇದು ನಮ್ದು AMT ಅಂದರೆ ಆಟೋಮೆಟಿಕ್ ಟ್ರಾನ್ಸ್ಮಿಷನನ್ನು ನಾವು ಇವತ್ತು ತೊಗೊಂಡಿರ್ತೀವಿ. ಸೊ ಇದ್ರದ್ದು ಕೂಡ ಕಂಪ್ಲೀಟ್ ವಿಡಿಯೋ ನಾನು ಸದ್ಯದರಲ್ಲೇ ಮಾಡಿ ಹಾಕ್ತೀನಿ. ಸೊ ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್. ಶುಭ